ಡಿಕೆಶಿ ಬೆಂಬಲಿಗ ನಾನು ಅಂತ ಯಾವತ್ತೂ ಹೇಳಿಲ್ಲ. ನಾನು ಯಾರ ಪರವೂ ಕೆಲಸ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಮಗೆ ಸಮಾನ ನಾಯಕರು ಅಂತ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋದ ಟೀಮ್ನಲ್ಲಿ ಇವರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋ ಶಾಸಕರ ಟೀಮ್ನಲ್ಲಿ ಗುಬ್ಬಿ ಶ್ರೀನಿವಾಸ್ ಹೆಸರು ಕೇಳಿಬಂದಿದೆ. ಆದರೆ ಅವ್ರು ಮಾತ್ರ ನಾನು ಯಾರ ಪರವಾಗಿ ಒಬ್ಬರ ಪರವಾಗಿಲ್ಲ, ಇಬ್ರು ಕೂಡ ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುಂಚೆ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಯಾರು ರಂಗನಾಥ್ ಅವರು ಹೋಗಿ ಬರೋದು ಬನ್ನಿ ಅಂತಂದ್ರು. ಅದಕ್ಕೆ ಕೇಳೋಣ ಅಂತ ಹೋದ್ರು. ನಾವಿಲ್ಲಿ ಡೆಲ್ಲಿ ಇಳಿದೇ ಇಲ್ಲ. ಅದೇ ನಿಮ್ಮ ಮೀಡಿಯಾದಲ್ಲೆಲ್ಲ ನಮ್ಗಲ್ಲೆಲ್ಲ ಗೊತ್ತಾಯ್ತು, ನೀವು ಮುಖ್ಯಮಂತ್ರಿ ಅವರಿಗೆ ಚೇಂಜ್ ಮಾಡಕ್ಕೆ ಕೇಳಕ್ ಬಂದವ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾದಾಗೆಲ್ಲ ಗೊತ್ತಾಯ್ತು ಅಂತ ಹೇಳಿದ್ರು. ನಮ್ಗೆ ದೊಡ್ಡ ಆಶ್ಚರ್ಯ. ನಾವ್ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ತಾರ? ನಾವ್ ಹೋಗಿದ್ದು ನಮಗೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅದಕ್ಕೆ ನಿಮ್ ಟಿವಿ ಬಂದಿದ್ದ ಮಾಧ್ಯಮದಾಗೆಲ್ಲ ಬರೋ ಪ್ರಚಾರ ನೋಡ್ಬಿಟ್ಟು ನಾವ್ ಯಾರನ್ನು ಮೀಟ್ ಮಾಡಿದ್ರೆ ಸುಮ್ಮನೆ ಬಂದ್ಬಿಟ್ಟು ಗೊತ್ತಿಲ್ಲ. ನಾನು ಇದು ಡಿಕೆ ಬೆಂಬಲಿಗ ಅಂತ ಯಾವತ್ತು ಹೇಳಿದೀನಿ? ನಾನು ಯಾವತ್ತಾನ ಇಂಥ ಬೆಂಬಲಿಗ ಅಂತ ಯಾವತ್ತು ತೋರಿಸ್ಕೊಂಡಿಲ್ಲ, ಹೇಳೂ ಇಲ್ಲ. ಅವ್ರ ಪರವಾಗಿದ್ದೀನಿ, ಇವ್ರ ಪರವಾಗಿದ್ದೀನಿ ಅಂತ ಯಾವತ್ತು ಹೇಳಿಲ್ಲ. ನನಗೆ ಇಬ್ರು ಸಮಾನ ನಾಯಕರು ಅಂತಲೇ ಹೇಳ್ತಾ ಬಂದಿದ್ದೀನಿ. ಅದರಿಂದ ಕೂಗು ಬಲವಾಗಿ ಕೇಳಿ ಬರ್ತಾ ಇದೆ ಪಕ್ಷದ ಒಳಗಡೆ. ತಮ್ಮ ಅಭಿಪ್ರಾಯ ಏನು ಸರ್? ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾವು ಬೆಂಗಳೂರು ಡೆಲ್ಲಿಗೆ ಹೋಗಿ ಇಳಿದಾಗ ಇಲ್ಲಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇದ್ದಿದ್ದು. ಅಲ್ಲಿವರೆಗೂ ಏನು ಇರ್ಲೇ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ನಾನೇನು ಚೇಂಜ್ ಮಾಡಕ್ಕಾಗುತ್ತೆ ಸರ್? ಇಲ್ಲಿ ಸರ್ ಒಂದು ಅಭಿಪ್ರಾಯ ಇಲ್ಲ, ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ. ಹೈಕಮಾಂಡ್ ಏನಿಲ್ಲ. ಡಿಕೆಶಿ ಬೆಂಬಲಿಗ ನಾನು ಅಂತ ಯಾವತ್ತೂ ಹೇಳಿಲ್ಲ. ನಾನು ಯಾರ ಪರವೂ ಕೆಲಸ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಮಗೆ ಸಮಾನ ನಾಯಕರು ಅಂತ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋದ ಟೀಮ್ನಲ್ಲಿ ಇವರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋ ಶಾಸಕರ ಟೀಮ್ನಲ್ಲಿ ಗುಬ್ಬಿ ಶ್ರೀನಿವಾಸ್ ಹೆಸರು ಕೇಳಿಬಂದಿದೆ. ಆದರೆ ಅವ್ರು ಮಾತ್ರ ನಾನು ಯಾರ ಪರವಾಗಿ ಒಬ್ಬರ ಪರವಾಗಿಲ್ಲ, ಇಬ್ರು ಕೂಡ ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುಂಚೆ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಯಾರು ರಂಗನಾಥ್ ಅವರು ಹೋಗಿ ಬರೋದು ಬನ್ನಿ ಅಂತಂದ್ರು. ಅದಕ್ಕೆ ಕೇಳೋಣ ಅಂತ ಹೋದ್ರು. ನಾವಿಲ್ಲಿ ಡೆಲ್ಲಿ ಇಳಿದೇ ಇಲ್ಲ. ಅದೇ ನಿಮ್ಮ ಮೀಡಿಯಾದಲ್ಲೆಲ್ಲ ನಮ್ಗಲ್ಲೆಲ್ಲ ಗೊತ್ತಾಯ್ತು, ನೀವು ಮುಖ್ಯಮಂತ್ರಿ ಅವರಿಗೆ ಚೇಂಜ್ ಮಾಡಕ್ಕೆ ಕೇಳಕ್ ಬಂದವ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾದಾಗೆಲ್ಲ ಗೊತ್ತಾಯ್ತು ಅಂತ ಹೇಳಿದ್ರು. ನಮ್ಗೆ ದೊಡ್ಡ ಆಶ್ಚರ್ಯ. ನಾವ್ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ತಾರ? ನಾವ್ ಹೋಗಿದ್ದು ನಮಗೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅದಕ್ಕೆ ನಿಮ್ ಟಿವಿ ಬಂದಿದ್ದ ಮಾಧ್ಯಮದಾಗೆಲ್ಲ ಬರೋ ಪ್ರಚಾರ ನೋಡ್ಬಿಟ್ಟು ನಾವ್ ಯಾರನ್ನು ಮೀಟ್ ಮಾಡಿದ್ರೆ ಸುಮ್ಮನೆ ಬಂದ್ಬಿಟ್ಟು ಗೊತ್ತಿಲ್ಲ. ನಾನು ಇದು ಡಿಕೆ ಬೆಂಬಲಿಗ ಅಂತ ಯಾವತ್ತು ಹೇಳಿದೀನಿ? ನಾನು ಯಾವತ್ತಾನ ಇಂಥ ಬೆಂಬಲಿಗ ಅಂತ ಯಾವತ್ತು ತೋರಿಸ್ಕೊಂಡಿಲ್ಲ, ಹೇಳೂ ಇಲ್ಲ. ಅವ್ರ ಪರವಾಗಿದ್ದೀನಿ, ಇವ್ರ ಪರವಾಗಿದ್ದೀನಿ ಅಂತ ಯಾವತ್ತು ಹೇಳಿಲ್ಲ. ನನಗೆ ಇಬ್ರು ಸಮಾನ ನಾಯಕರು ಅಂತಲೇ ಹೇಳ್ತಾ ಬಂದಿದ್ದೀನಿ. ಅದರಿಂದ ಕೂಗು ಬಲವಾಗಿ ಕೇಳಿ ಬರ್ತಾ ಇದೆ ಪಕ್ಷದ ಒಳಗಡೆ. ತಮ್ಮ ಅಭಿಪ್ರಾಯ ಏನು ಸರ್? ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾವು ಬೆಂಗಳೂರು ಡೆಲ್ಲಿಗೆ ಹೋಗಿ ಇಳಿದಾಗ ಇಲ್ಲಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇದ್ದಿದ್ದು. ಅಲ್ಲಿವರೆಗೂ ಏನು ಇರ್ಲೇ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ನಾನೇನು ಚೇಂಜ್ ಮಾಡಕ್ಕಾಗುತ್ತೆ ಸರ್? ಇಲ್ಲಿ ಸರ್ ಒಂದು ಅಭಿಪ್ರಾಯ ಇಲ್ಲ, ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ. ಹೈಕಮಾಂಡ್ ಏನಿಲ್ಲ. ಡಿಕೆಶಿ ಬೆಂಬಲಿಗ ನಾನು ಅಂತ ಯಾವತ್ತೂ ಹೇಳಿಲ್ಲ. ನಾನು ಯಾರ ಪರವೂ ಕೆಲಸ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಮಗೆ ಸಮಾನ ನಾಯಕರು ಅಂತ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋದ ಟೀಮ್ನಲ್ಲಿ ಇವರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋ ಶಾಸಕರ ಟೀಮ್ನಲ್ಲಿ ಗುಬ್ಬಿ ಶ್ರೀನಿವಾಸ್ ಹೆಸರು ಕೇಳಿಬಂದಿದೆ. ಆದರೆ ಅವ್ರು ಮಾತ್ರ ನಾನು ಯಾರ ಪರವಾಗಿ ಒಬ್ಬರ ಪರವಾಗಿಲ್ಲ, ಇಬ್ರು ಕೂಡ ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುಂಚೆ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಯಾರು ರಂಗನಾಥ್ ಅವರು ಹೋಗಿ ಬರೋದು ಬನ್ನಿ ಅಂತಂದ್ರು. ಅದಕ್ಕೆ ಕೇಳೋಣ ಅಂತ ಹೋದ್ರು. ನಾವಿಲ್ಲಿ ಡೆಲ್ಲಿ ಇಳಿದೇ ಇಲ್ಲ. ಅದೇ ನಿಮ್ಮ ಮೀಡಿಯಾದಲ್ಲೆಲ್ಲ ನಮ್ಗಲ್ಲೆಲ್ಲ ಗೊತ್ತಾಯ್ತು, ನೀವು ಮುಖ್ಯಮಂತ್ರಿ ಅವರಿಗೆ ಚೇಂಜ್ ಮಾಡಕ್ಕೆ
ಕೇಳಕ್ ಬಂದವ್ರೆ ಅಂತ ಹೇಳ್ಬಿಟ್ಟು ನೀವು ಮೀಡಿಯಾದಾಗೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರು. ನಮ್ಗೆ ದೊಡ್ಡ ಆಶ್ಚರ್ಯ, ನಾವ್ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ತಾರ? ನಾವ್ ಹೋಗಿದ್ದು ನಮ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅದಕ್ಕೆ ನಿಮ್ ಟಿವಿ ಬರೀ ಮಾಧ್ಯಮದಾಗೆಲ್ಲ ಬರೋ ಪ್ರಚಾರ ನೋಡ್ಬಿಟ್ಟು ನಾವ್ ಯಾರನ್ನು ಮೀಟ್ ಮಾಡಿದ್ರೆ ಸುಮ್ಮನೆ ಬಂದ್ಬಿಟ್ಟು ಡೆಲ್ಲಿಗೆ ಹೋದವರೆಲ್ಲ ಡಿಕೆಶಿ ಬೆಂಬಲಿಗರೆ ಸಿಎಂ ಬೆಂಬಲಿಗರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ನಾನು ಇದು ಡಿಕೆ ಬೆಂಬಲಿಗ ಅಂತ ಯಾವತ್ತು ಹೇಳಿದೀನಿ? ನಾನು ಯಾವತ್ತಾನ ಇಂಥ ಬೆಂಬಲಿಗ ಅಂತ ಯಾವತ್ತು ತೋರಿಸ್ಕೊಂಡಿಲ್ಲ, ಹೇಳೂ ಇಲ್ಲ. ಅವ್ರ ಪರವಾಗಿದ್ದೀನಿ, ಇವ್ರ ಪರವಾಗಿದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ. ನನಗಿಬ್ರು ಸಮಾನ ನಾಯಕರು ಅಂತ ಹೇಳ್ತಾ ಬಂದಿದ್ದೀನಿ. ಅದರಿಂದ ಡಿಕೆಶಿ ಅವರು ಸಿಎಂ ಆಗ್ಬೇಕು ಅಂತ ಕೂಗು ಬಲವಾಗಿ ಕೇಳಿ ಬರ್ತಾ ಇದೆ ಪಕ್ಷದ ಒಳಗಡೆ. ತಮ್ಮ ಅಭಿಪ್ರಾಯ ಏನು? ಸರ್, ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾವು ಬೆಂಗಳೂರು ಡೆಲ್ಲಿಗೆ ಹೋಗಿ ಇಳಿದಾಗ ಇಲ್ಲಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇದ್ದಿದ್ದು, ಅಲ್ಲಿವರೆಗೂ ಏನು ಇರ್ಲೇ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ನಾನೇನು ಚೇಂಜ್ ಮಾಡಕ್ಕಾಗುತ್ತೆ ಸರ್? ಅಲ್ಲ, ಇಲ್ಲಿ ಸರ್ ಒಂದು ಅಭಿಪ್ರಾಯ ಇಲ್ಲ, ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ. ಹೈಕಮಾಂಡ್ ಏನು ಡಿಕೆಶಿ ಬೆಂಬಲಿಗ ನಾನು ಅಂತ ಯಾವತ್ತೂ ಹೇಳಿಲ್ಲ. ನಾನು ಯಾರ ಪರವೂ ಕೆಲಸ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಮಗೆ ಸಮಾನ ನಾಯಕರು ಅಂತ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋದ ಟೀಮ್ನಲ್ಲಿ ಇವರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋ ಶಾಸಕರ ಟೀಮ್ನಲ್ಲಿ ಗುಬ್ಬಿ ಶ್ರೀನಿವಾಸ್ ಹೆಸರು ಕೇಳಿಬಂದಿದೆ. ಆದರೆ ಅವ್ರು ಮಾತ್ರ ನಾನು ಯಾರ ಪರವಾಗಿ ಒಬ್ಬರ ಪರವಾಗಿ ಇಲ್ಲ, ಇಬ್ರು ಕೂಡ ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಂತ್ರಿ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಯಾರು ರಂಗನಾಥ್ ಅವರು ಹೋಗಿ ಬರೋಣ ಬನ್ನಿ ಅಂತಂದ್ರು. ಅದಕ್ಕೆ ಕೇಳೋಣ ಅಂತ ಹೋದ್ರೆ ನಾವಿಲ್ಲಿ ಡೆಲ್ಲಿ ಇಳಿದೇ ಇಲ್ಲ. ಅದೇ ನಿಮ್ ಮೀಡಿಯಾದಲ್ಲೆಲ್ಲ ನಮ್ಗಲ್ಲೆಲ್ಲ ಗೊತ್ತಾಯ್ತು, ನೀವು ಮುಖ್ಯಮಂತ್ರಿ ಅವರಿಗೆ ಚೇಂಜ್ ಮಾಡಕ್ಕೆ ಕೇಳಕ್ ಬಂದವ್ರೆ ಅಂತ ಹೇಳ್ಬಿಟ್ಟು ನಿಮ್ ಮೀಡಿಯಾದಾಗೆಲ್ಲ ಗೊತ್ತಾಯ್ತು ಅಂತ ಹೇಳಿದ್ರು. ನಮ್ಗೆ ದೊಡ್ಡ ಆಶ್ಚರ್ಯ, ನಾವ್ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ತಾರ? ನಾವ್ ಹೋಗಿದ್ದು ನಮ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅದಕ್ಕೆ ನಿಮ್ ಟಿವಿ ಬರೀ ಮಾಧ್ಯಮದಾಗೆಲ್ಲ ಬರೋ ಪ್ರಚಾರ ನೋಡ್ಬಿಟ್ಟು ನಾವ್ ಯಾರನ್ನು ಮೀಟ್ ಮಾಡಿದ್ರೆ ಸುಮ್ಮನೆ ಬಂದ್ಬಿಟ್ಟು ಡೆಲ್ಲಿಗೆ ಹೋದವರೆಲ್ಲ ಡಿಕೆಶಿ ಬೆಂಬಲಿಗರೆ ಸಿಎಂ ಬೆಂಬಲಿಗರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ನಾನು ಇದು ಡಿಕೆ ಬೆಂಬಲಿಗ ಅಂತ ಯಾವತ್ತು ಹೇಳಿದೀನಿ? ನಾನು ಯಾವತ್ತಾನ ಇಂಥ ಬೆಂಬಲಿಗ ಅಂತ ಯಾವತ್ತು ತೋರಿಸ್ಕೊಂಡಿಲ್ಲ, ಹೇಳೂ ಇಲ್ಲ. ಅವ್ರ ಪರವಾಗಿದ್ದೀನಿ, ಇವ್ರ ಪರವಾಗಿದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ. ನನಗಿಬ್ರು ಸಮಾನ ನಾಯಕರು ಅಂತ ಹೇಳ್ತಾ ಬಂದಿದ್ದೀನಿ. ಅದರಿಂದ ಡಿಕೆಶಿ ಅವರು ಸಿಎಂ ಆಗ್ಬೇಕು ಅಂತ ಕೂಗು ಬಲವಾಗಿ ಕೇಳಿ ಬರ್ತಾ ಇದೆ ಪಕ್ಷದ ಒಳಗಡೆ. ತಮ್ಮ ಅಭಿಪ್ರಾಯ ಏನು? ಸರ್, ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾವು ಬೆಂಗಳೂರು ಡೆಲ್ಲಿಗೆ ಹೋಗಿ ಇಳಿದಾಗ ಇಲ್ಲಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇದ್ದಿದ್ದು, ಅಲ್ಲಿವರೆಗೂ ಏನು ಇರ್ಲೇ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ನಾನೇನು ಚೇಂಜ್ ಮಾಡಕ್ಕಾಗುತ್ತೆ ಸರ್? ಅಲ್ಲ, ಇಲ್ಲಿ ಸರ್ ಒಂದು ಅಭಿಪ್ರಾಯ ಇಲ್ಲ, ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ. ಹೈಕಮಾಂಡ್ ಏನು